ವೀಕ್ಷಕರೇ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಕುಂತ್ರು ನಿಂತರು ಹೇಗೆ ಕುರ್ಚಿ ಸುದ್ದಿ ಜೋರು ಸದ್ದು ಮಾಡ್ತಿದೆಯೋ ಅದೇ ರೀತಿ ಹಾವೇರಿ ಜಿಲ್ಲೆಯಲ್ಲೂ ಅಭಿವೃದ್ಧಿ ವಿಚಾರವಾಗಿ ಒಂದಷ್ಟು ಸುದ್ದಿಗಳು ಜೊತೆಗೊಂದಿಷ್ಟು ವಿಡಿಯೋಗಳು ಹರಿದಾಡಿದ್ವು. ಇದು ನಿಜವಾಗಿಯೂ ಅಭಿವೃದ್ಧಿ ಕಾರಣದ ಬಗೆಗಿನ ವಿಚಾರವೋ ಅಥವಾ ಉದ್ದೇಶಪೂರ್ವಕವಾದ ಅಪಪ್ರಚಾರವೋ ಅನ್ನೋದು ಗೊಂದಲವಾಗಿತ್ತು. ಇದರ ಬಗ್ಗೆ ನೇರವಾಗಿ ಶಾಸಕರಾದ ರುದ್ರಪ್ಪ ಲಮಾಣಿಯವರನ್ನೇ ಕೇಳಿದ್ರೆ ಸ್ಪಷ್ಟವಾದ ಉತ್ತರ ಸಿಗೋದು. ಹಾಗೆ ಆ ವಿಷಯದ ಬಗ್ಗೆ ಅವರೇ ಉತ್ತರವನ್ನೂ ಕೊಟ್ಟಿದ್ದಾರೆ. ಹೇಗಾದರೂ ಮಾಡಿ ಅಪಪ್ರಚಾರ ಮಾಡಬೇಕೆಂದು ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ವಿಚಾರಗಳನ್ನು ಹರಿಬಿಡಲಾಗಿತ್ತು. ಹಾವೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ ಏಟಿಗೆ ಎದುರೇಟು ಕೊಡುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡೂ ಎಂಬಂತೆ ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆದಿದ್ದಾರೆ. ಅದು ಹೇಗೆ ಅಂದರೆ, ತಾಲೂಕಿನಲ್ಲಿ ಅಭಿವೃದ್ಧಿ ಆಗಿಲ್ಲವೆಂದು ಅಪಪ್ರಚಾರ ಮಾಡಿದ್ದ ವಿರೋಧಿಗಳಿಗೆ ತಕ್ಕದಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲಿ ಗೆರಾವ್ ಹಾಕಿದ್ದಾರೆ ಎಂದಿದ್ರು ಅಲ್ಲಿಗೆ ಹೋಗಿ ಸಭೆಗಳನ್ನು ಮಾಡಿದ್ದಾರೆ. ಅಂದು ಯಾರು ಕೂಡ ತುಟಿಪಿಟಿಕೆಂದಿಲ್ಲ. ಅದರಂತೆ ಗುತ್ತಲ, ಬಸ್ಸಾಪುರ, ಬೆಳೂಗಿ, ನೀರ್ಲಗಿ, ಕೆರೆಕೊಪ್ಪ, ಮೇವುಂಡಿ, ಗೂಡೂರು ಗ್ರಾಮದಲ್ಲಿ ಸಭೆ ಮಾಡುವ ಮೂಲಕ ಊರಿಗೆ ಏನೇನು ಕೆಲಸ ಆಗಿದಾವೆ ಎಂದು ಉತ್ತರವನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ PLD ಬ್ಯಾಂಕ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಮತ ಕೊಡುವಂತೆ ಮನವಿಯನ್ನು ಮಾಡಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿ, ಇದು ಅಪಪ್ರಚಾರವನ್ನು ಮಾಡ್ತಿರೋದು. ಸ್ವಕಾರ್ಯ ಸ್ವಾಮಿ ಕಾರ್ಯ ಎಂಬಂತೆ ಎರಡೂ ಕೆಲಸಗಳು ಆಗಿದ್ದಾವೆ. ದಾಖಲೆ ಸಮೇತ ಮಾಡಿದ ಕೆಲಸ ತೋರಿಸಿದಾಗ ಖುಷಿಯಾಗಿದ್ದಾರೆ. ಹಾಗೆ PLD ಬ್ಯಾಂಕ್ನ ಬಗ್ಗೆ ಪ್ರಚಾರಕ್ಕೂ ಬಂದಿದ್ದೇನೆ ಎಂದು ಉತ್ತರಿಸಿದರು. ಸರ್, ಎಷ್ಟು ನಿಜವಾಗ್ಲೂ ಗೆರವು ಹಾಕ್ತಿದಾರಾ ಅಥವಾ ಇದೇನು ಅಪಪ್ರಚಾರ ಮಾಡ್ತಿದಾರಾ? ಅದು ಅಪಪ್ರಚಾರ. ನಾನು ಮೊನ್ನೆ ಕನವಳ್ಳಿ ಬಂದಿದ್ದೆ. ಒಂದು ಆಯುಷ್ಮಾನ್ ಭಾರತ್ ಅಂತ ಒಂದು ಹಾಸ್ಪಿಟ್ಲ್ ಮೆಡಿಕಲ್ ಹೋಗಿದ್ದೆ. ಹೋದಾಗ ಅಲ್ಲಿ ನಮ್ಮ ಬರಡಿ ರೋಡ್ನಾಗ ಚರಂಡಿ ತುಂಬಿದೆ. ಅದರಲ್ಲಿ ಭಾಳ ರೋಗ ರುಜಿನಗಳು ಬರ್ತಾವೆ. ನಮ್ಮ ಮನೆಯೊಳಗೆ ನೀರು ಬರ್ತದೆ. ಅದನ್ನು ನೋಡ್ಕೊಂಡು ಹೋಗ್ರಿ ಅಂತ ಕೆಲವು ಯುವಕರು ಬಂದು ನಮ್ಗೆ ಕೇಳಿದ್ರು. ನಾನು ಭಾಳ ಔಷಧದಲ್ಲಿದ್ದೆ. ಇಲ್ಲ, ಇನ್ನೊಂದ್ಸಲ ಬರ್ತಾನೆ ಅಂದೆ. ಅವರು ಈಗಲೇ ಬರ್ರಿ ಅಂದರು. ಅವಾಗ ನಾವು ಬರೋದಿಲ್ಲ ಅನ್ನೋದಕ್ಕೂ ಅವ್ರು ಬರ್ರಿ ಅನ್ನೋದು ಇಷ್ಟು ಬಿಟ್ಟರೆ ಅದು ಘೇರಾವಲ್ಲ. ಅವರೆಲ್ಲರೂ ನಮ್ಮ ಪಕ್ಷದವರ. ಅದಕ್ಕಾಗಿ ನಾನು ಅದನ್ನು ಈ TV ಮಾಧ್ಯಮದಲ್ಲಿ ಬಂದ ತಕ್ಷಣ ನಾನು ಇನ್ನೊಂದು ಮೀಟಿಂಗ್ ಮಾಡಿದೆ. ನಿಮಗೆಲ್ಲ ಗೊತ್ತೈತೆ ಇಲ್ಲ, ಇನ್ನೊಂದು ಮೀಟಿಂಗ್ ದೊಡ್ಡ ಜನರಲ್ ಸಭೆ ಕರೆದು ಅದರಲ್ಲಿ ಏನೇನು ವಿಷಯಗಳು ನಡೆದು ಎಲ್ಲವನ್ನು ಹೇಳಿದೆ. ಗೆರಾವ್ ಹಾಕೋರು ಯಾರೂ ಇಲ್ಲ. ನನಗೆ ಗೆರಾವ್ ಹಾಕೋಂಥ ಕೆಲಸ ನಾನು ಏನೂ ಮಾಡಿಲ್ಲ. ಮತ್ತು ಎಲ್ಲಿ ಯಾವ ಊರಿಗೂ ಏನು ಕೆಲಸ ಕೊಟ್ಟಿಲ್ಲ, ನಮ್ಮೂರಿಗೆ ಬಂದಿಲ್ಲ. ನಾನು ಎಲ್ಲ ಊರಿಗೂ ಏನೇನು ಕೆಲಸ ಕೊಟ್ಟಿದ್ದೇನೆ, ಏನೇನು ಮಾಡಿದ್ದೇನೆ ಅನ್ನೋದನ್ನು ನಾನು ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ನಾನು ಪತ್ರಿಕಾ ಹೇಳಿಕೆಯಲ್ಲೂ ಕೂಡ ಕೊಟ್ಟಿದ್ದೀನಿ. ಅದೆಲ್ಲವೂ ಕೂಡ ಅದು ಯಾರು ಗೆರಾವ್ ಹಾಕೋಕ್ಕೆ ಸಾಧ್ಯವೂ ಇಲ್ಲ. ನನಗೆ ಗೆರಾವ್ ಹಾಕ ಅಂತ ಯಾರೂ ಇಲ್ಲ. ಯಾರು ನನಗೆ ಆ ಪ್ರಶ್ನೆನೇ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಲ್ಲ